ಆ ಆಯ್ಕೆ ಮಾಡಿಕೊಂಡು ಒಬ್ಬರಲ್ಲಿ ಈ ಗೆದ್ದ ಅಂತಾದ್ರೆ ಇಡೀ ವೇದಿನಿಯನ್ನು ನಾನು ನಿನಗೆ ಬಿಟ್ಟು ಕೊಡ್ತೇನೆ. ಕೊಟ್ಟು ಮಾತ್ರವೇ ಅಲ್ಲ, ನಾಲ್ವರು ನಿಮ್ಮ ಸ್ವಾತಂತ್ರ್ಯಕ್ಕಾಗಿ ಬರ್ತೇನೆ. ಧರ್ಮರಾಜನ ಮಾತು ಧರ್ಮವಾಕ್ಯವನ್ನು ಯಾವ ಕಾರಣಕ್ಕೂ ಮೀರುವವ ನೀನಲ್ಲ. ಹಾಗಾಗಿ ಇರುವವರು ನೀವು ಐವರು, ನಾನು ಒಪ್ಪನೆ ಅಂತ ನನಗೆ ಯಾವ ಕಾರಣಕ್ಕೂ ಬೇಸರ ಇಲ್ಲ. ಯಾಕೆ ಗೊತ್ತಾ, ನಿಮ್ಮ ಐವರಿಗೆ ನೀರು ಕುಡಿಸುವುದಕ್ಕೆ ಇವತ್ತು ನಾವು ಒಬ್ಬ ಸಾಕು ಒಬ್ಬ ಸಾಕು ಅಂತಾನೆ ಬಂದದ್ದು. ಹಾಗಾಗಿ ಐವರಲ್ಲಿ ಹೋರಾಟ ಮಾಡುವುದು ಬೇಡ, ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಬೇಕು. ಹೌದು ಅಲ್ವಾ? ಹಾಗಂತ ಇವತ್ತು ನಾನು ಆಯ್ಕೆ ಮಾಡಿಕೊಳ್ಳುವಂತಹ ಯುದ್ಧ ಯಾವುದು ಗೊತ್ತಾ? ಸದಾ ಯುದ್ಧಕ್ಕೆ ನಿಮ್ಮನ್ನು ಯಾರನ್ನಾದ್ರೂ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಯಾರನ್ನು ಆಯ್ಕೆ ಮಾಡಿಕೊಳ್ಳಿ? ಯಾರನ್ನು ಬೇಕಾದ್ರೂ ಆಯ್ಕೆ ಮಾಡಿಕೊಳ್ಳುವುದು. ನಕುಲ ಸಹದೇವರನ್ನು ಆಯ್ಕೆ ಮಾಡಿದ್ರೆ ಅವರು ಬರ್ತಾರೆ. ಯಾರ? ಇದ್ದಾರೆ ಆ ಕಡೆ ಇದ್ದಾರೆ, ಬರ್ತಾರೆ ಎನ್ನುವಾಗ ಹೇಳ್ತಾ ಇದ್ದಾರೆ. ಯಾವ ಪ್ರಸಂಗದಲ್ಲೂ ಇದೇ ಮಾತು ಹೇಳಿ ಕಾದಿದ್ದು ಮುಂದಾಡಿದ್ದವರು ಅವರು ಇದ್ದಾರೆ. ಮತ್ತೆ ಕಾರ್ಯಕ್ಕೆ ಅಥವಾ ಹೋರಾಟಕ್ಕೂ ನೀವೇ ಕೊಡಾಯಿಸುತ್ತಿದ್ದ ಅವರ ಅಗತ್ಯತೆ ಇನ್ನೂ ಇಲ್ಲ. ಹಾಗಾಗಿ ಅವರ ಅನಿವಾರ್ಯತೆ ಇಲ್ಲ. ಸ್ವಲ್ಪ ಸಾಧ್ಯವಾಗಿದ್ದರೆ ಅರ್ಜುನ ಇಬ್ಬರನ್ನು ಮಾಡಿ ಹೇಳ್ತಾ ಇದ್ದಾನೆ. ಆ ತಮ್ಮ ಅವಷ್ಟೇ ಸಾಕು. ಹೆಚ್ಚಿಗೆ ಮಾತಾಡಲಿಕ್ಕೆ ಕೊಟ್ಟು ನಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಸಂತೋಷ. ಹಾಗಾಗಿ ನಿಮ್ಮನ್ನು ಆಯ್ಕೆ ಮಾಡಿದರೆ ನಾನು ಬರ್ತೇನೆ. ಯಾರು? ನಾನು ಯಾರಲ್ಲಿ? ನಿಮ್ಮನ್ನು ಎಷ್ಟೊತ್ತಿಗೆ? ನೀನು
ಅಯ್ಯೋ ಆ ಯಾಕು ಇಷ್ಟು ಸಣ್ಣ ಬಾಯಿ ಹಾ ಎಷ್ಟು ದೊಡ್ಡ ಮಾತಾಡ್ತಿದ್ಯೋ ನನ್ನ ಓಹೋ ಹಾ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಹೊರಟೆ ಯಾಕು ಇವತ್ತು ನಾವು ಆಯ್ಕೆ ಮಾಡಿಕೊಳ್ಳುವುದು ಆಯ್ಕೆ ಮಾಡಿಕೊಂಡಿರುವುದು ಸದಾ ಇದ್ದವಲ್ಲ ಅಲ್ಲ ಹೊರತು ಧನುರ್ ವಿದ್ಯೆಯಲ್ಲ ಅಥವಾ ಧನುರ್ ಪ್ರಾಣಿಗಳನ್ನಲ್ಲ ಹಾಗಂತ ಈ ಯುದ್ಧಕ್ಕಾಗದೇ ಹೋದವರು ಖಂಡಿತ ಅಲ್ಲ ಇಲ್ಲಿ ಅಶ್ವವನ್ನ ಏರಿ ಹೋರಾಟಕ್ಕೆ ನೀನು ನಿಂತೆ ಪ್ರಪಂಚ ಮಟ್ಟದಲ್ಲಿ ನಿನ್ನನ್ನು ಗೆಲ್ಲುವಂತಹ ಎಂಟನೆಯ ಮಟ್ಟ ಪ್ರಪಂಚ ಮೂಲಗಳಿಲ್ಲ ನಾನು ತಿಳಿದಿದ್ದೇನೆ ಅವರಿಗೆ ಹೋದೆ ಅಸಾಮಾನ್ಯವಾಗಿರುವಂತಹ ಶಾಲೆ ಕುಪ್ಪತ್ತಿರಲ್ಲ ಗೆಲ್ಲುವುದಕ್ಕೆ ನೀನೊಬ್ಬ ಇದ್ದವರೇ ಮತ್ತು